ಇರುತ್ತೆ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಮತ್ತು ಡಿಸಿಎಂ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ ಅನ್ನೋ ವಿಚಾರ, ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವಿಬ್ರು ಚೆನ್ನಾಗೇ ಇದ್ದೀವಿ. ಸಿದ್ದರಾಮಯ್ಯ ಅವರು, ನಮ್ಮ ಸರ್ಕಾರ 5 ವರ್ಷ ಬಂಡೆ ರೀತಿ ಇರುತ್ತದೆ, ನಮ್ಮಿಬ್ಬರ ನಡುವೆ ಬಿರುಕು ಮೂಡಿಸಲು ಯತ್ನ ನಡೀತಾ ಇದೆ, ನಾವಿಬ್ರು ಒಟ್ಟಿಗೆ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕೈ ಹಿಡಿದು ಕೈಯನ್ನ ಎತ್ತಿ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿದ್ದಾರೆ. ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಚೆನ್ನಾಗಿದ್ದೀವಿ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನೋಡಿ, ನಿನ್ನೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಭವಿಷ್ಯವನ್ನ ನುಡಿಯುವಂತ ಕೆಲಸವನ್ನ ಮಾಡಿದ್ರು. ಕಾದ್ ನೋಡಿ 3 ತಿಂಗಳಲ್ಲಿ ದಸರಾ ಹಬ್ಬದ ಒಳಗಡೆನೆ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಹಾಗೆ ಹೀಗೆ ಅಂತೇಳಿ. ಆದ್ರೆ ಇವತ್ತು ಅದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಒಂದು ಅರ್ಥವನ್ನ ನಾವು ಮಾಡ್ಕೋಬೇಕಿಲ್ಲಿ, 5 ವರ್ಷ ಬಂಡೆ ತರ ಇರುತ್ತೆ ಅಂತೇಳಿ. ಇದನ್ನು ಯಾವ ರೀತಿಯಾಗಿ ನೀವು ವಿಶ್ಲೇಷಣೆಯನ್ನ ಮಾಡುತ್ತೀರಿ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಿ ಒಂದಷ್ಟು ವಿಶೇಷ ಅರ್ಥಗಳಿದಾವೆ. ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಬಂಡೆ ತರ ಇರುತ್ತೆ ಅನ್ನುವಂತ ಅರ್ಥ ಇದೆ ಅಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ಹೇಳಿದ್ದಾರೆ. ನಾನೇ ಸಿದ್ದರಾಮಯ್ಯ ಇರ್ತೇನೆ ಅನ್ನುವಂತ ಮಾತುಗಳನ್ನು ಎಲ್ಲಿ ಕೂಡ ಹೇಳ್ತಾ ಇಲ್ಲ. ಒಂದು ಅರ್ಥದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ಚರ್ಚೆ ಗಂಭೀರವಾಗಿ ನಡೆದಿದೆ. ಬಾಂಡೆಸ್ಟರ್ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಮಾಡಿತ್ತು, ನೀವು ಗಮನಿಸಿರಬಹುದು. ಡಿಕೆ ಶಿವಕುಮಾರ್ ಅವರ ನಡೆನುಡಿಯನ್ನ ಗಮನಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಇವರಿಗೆ ಅಧಿಕಾರ ಕೊಡಬೇಕಾ ಬೇಡವಾ, ಕೊಟ್ರೆ ಯಾವ ರೀತಿಯಾದಂತಹ ವಾತಾವರಣ ಇರುತ್ತೆ, ಕೊಡದೇ ಇದ್ರೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರ ನಡೆಯನ್ನು ಕೂಡ ಗಮನಿಸ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಅಧಿಕಾರ ಹಂಚಿಕೆ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಕೊಟ್ರೆ ಏನಾಗುತ್ತೆ, ಕೊಡದೇ ಇದ್ರೆ ಏನಾಗುತ್ತೆ ಅನ್ನುವಂತ ಗಂಭೀರವಾದಂತಹ ಚಿಂತನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಡೆಸ್ತಾ ಇದೆ. ಇದರ ಎಲ್ಲಾ ಮೆಸೇಜ್ಗಳು ಈಗಾಗಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಬಣಕ್ಕೂ ಬಂದಿದೆ. ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ತಮ್ಮದೇ ಆದಂತಹ ರಣತಂತ್ರಗಳನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಇದ್ರ ಹೊರತಾಗಿ ಕೂಡ ಒಂದಷ್ಟು ಸ್ಪೆಕ್ಯುಲೇಷನ್ ನ್ಯೂಸ್ಗಳು ಕೂಡ ಹೊರಹೊಮ್ಮತಿರ್ತಕ್ಕಂಥದ್ದು. ನೀವು ಹೇಳಿದಾಗೆ ಬಿಜೆಪಿ ಕೂಡ ಇದರ ಒಂದು ಉಪಯೋಗವನ್ನ ಪಡಿಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಶಾಸಕರನ್ನ ಸೆಳೆಯುವಂತ ಪ್ರಯತ್ನಗಳು ಈಗಲೂ ಕೂಡ ಆರಂಭದಲ್ಲಿ ಇಟ್ಕೊಂಡಿದೆ. ಹೀಗಿದ್ದು ಕೂಡ ಸರ್ಕಾರವನ್ನ ಕಾಂಗ್ರೆಸ್ ಬಿಟ್ಕೊಡಕ್ಕೆ
ಕೊಡಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಒಂದು ಮೆಸೇಜ್ ಅನ್ನು ಕೊಡಬೇಕಿತ್ತು, ಅದನ್ನ ಇವತ್ತು ಮಾಡಿದ್ದಾರೆ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿರುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಸಿಎಂ ಆಗಿ ಯಾರು ಇರ್ತಾರೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವ್ರಿಗೂ ಅದ್ರ ಬಗ್ಗೆ ಪ್ರಶ್ನೆ ಇದ್ದೇ ಇದೆ. ನಾನು 2.5 ವರ್ಷದ ಮೇಲೆ ಚೇಂಜ್ ಆಗ್ತಾನೆ ಅಥವಾ 3.5 ವರ್ಷಕ್ಕೆ ಚೇಂಜ್ ಆಗ್ತಾನೆ ಅನ್ನೋ ಒಂದಷ್ಟು ಅನುಮಾನಗಳಿದಾವೆ. ಆ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಬಲವಾದಂತಹ ಬಲ ಇದ್ರೂ ಕೂಡ ಆ ಹಿಂದೆ ಇದ್ದಷ್ಟು ಬಲ ಈಗ ಇಲ್ಲ. ಆದ್ರಿಂದ ಒಂದಷ್ಟು ಚೇಂಜಸ್ ಗಳು ಆಗಬಹುದು ಅನ್ನುವಂತ ಚರ್ಚೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಇರೋದ್ರಿಂದ ಯಾವಾಗ ಬದಲಾವಣೆ ಆಗುತ್ತೆ ಅನ್ನೋದಷ್ಟೇ ಸಮಯ ಬೇಕಾಗಿರ್ತಕ್ಕಂಥದ್ದು. ಒಂದಷ್ಟು ವಾತಾವರಣ ಕೂಡ ಕಾಂಗ್ರೆಸ್ ಪರವಾಗಿಲ್ಲದೆ ಇರೋ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಶಾಂತ ರೀತಿಯಾದಂತಹ ವರ್ತನೆಯನ್ನ ಮಾಡ್ತಾ ಇದೆ. ಇದರ ಮೆಸೇಜ್ ಕೂಡ ಎಲ್ಲರಿಗೂ ಸಿಕ್ಕಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸರ್ಕಾರ ಗಟ್ಟಿಯಾಗಿದೆ ಅನ್ನುವಂತ ಸಂದೇಶವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಜನರಿಗೆ ರವಾನಿಸ್ತಾ ಇದ್ದಾರೆ. ಹಾಗೆ ಸಂಪರ್ಕ ಇರ್ತೇನೆ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಮತ್ತು ಡಿಸಿಎಂ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ ಅನ್ನೋ ವಿಚಾರ, ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವಿಬ್ಬರು ಚೆನ್ನಾಗೇ ಇದ್ದೀವಿ. ಸಿದ್ದರಾಮಯ್ಯ ಅವರು, ನಮ್ಮ ಸರ್ಕಾರ 5 ವರ್ಷ ಬಂಡೆ ರೀತಿ ಇರುತ್ತದೆ, ನಮ್ಮಿಬ್ಬರ ನಡುವೆ ಬಿರುಕು ಮುಡಿಸಲು ಯತ್ನ ನಡೀತಾ ಇದೆ, ನಾವಿಬ್ರು ಒಟ್ಟಿಗೆ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕೈ ಹಿಡಿದು ಕೈಯನ್ನ ಎತ್ತಿ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿದ್ದಾರೆ. ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಚೆನ್ನಾಗಿದ್ದೀವಿ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನೋಡಿ, ನಿನ್ನೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಭವಿಷ್ಯವನ್ನ ನುಡಿಯುವಂತ ಕೆಲಸವನ್ನ ಮಾಡಿದ್ರು. ಕಾದ್ ನೋಡಿ, 3 ತಿಂಗಳಲ್ಲಿ ದಸರಾ ಹಬ್ಬದ ಒಳಗಡೆನೆ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಹಾಗೆ ಹೀಗೆ ಅಂತೇಳಿ. ಆದ್ರೆ ಇವತ್ತು ಅದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಒಂದು ಅರ್ಥವನ್ನ ನಾವು ಮಾಡ್ಕೋಬೇಕಿಲ್ಲಿ, 5 ವರ್ಷ ಬಂಡೆ ತರ ಇರುತ್ತೆ ಅಂತೇಳಿ. ಇದನ್ನ ಯಾವ ರೀತಿಗೆ ನೀವು ವಿಶ್ಲೇಷಣೆಯನ್ನ ಮಾಡುತ್ತೀರಿ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಿ ಒಂದಷ್ಟು ವಿಶೇಷ ಅರ್ಥಗಳಿದಾವೆ. ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಬಂಡೆ ತರ ಇರುತ್ತೆ ಅನ್ನುವಂತ ಅರ್ಥ ಇದೆ ಅಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ಹೇಳಿದ್ದಾರೆ. ನಾನೇ ಸಿದ್ದರಾಮಯ್ಯ ಇರ್ತೇನೆ ಅನ್ನುವಂತ ಮಾತುಗಳನ್ನು ಎಲ್ಲಿ ಕೂಡ ಹೇಳ್ತಾ ಇಲ್ಲ. ಒಂದು ಅರ್ಥದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ಚರ್ಚೆ ಗಂಭೀರವಾಗಿ ನಡೆದಿದೆ. ಬಂಡೆಸ್ಟರ್ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಮಾಡಿತ್ತು, ನೀವು ಗಮನಿಸಿರಬಹುದು. ಡಿಕೆ ಶಿವಕುಮಾರ್ ಅವರ ನಡೆನುಡಿಯನ್ನ ಗಮನಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಇವರಿಗೆ ಅಧಿಕಾರ ಕೊಡಬೇಕಾ ಬೇಡವಾ, ಕೊಟ್ರೆ ಯಾವ ರೀತಿಯಾದಂತಹ ವಾತಾವರಣ ಇರುತ್ತೆ, ಕೊಡದೇ ಇದ್ರೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು. ಆಮೇಲೆ
ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರ ನಡೆಯನ್ನು ಕೂಡ ಗಮನಿಸ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಅಧಿಕಾರ ಹಂಚಿಕೆ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಕೊಟ್ರೆ ಏನಾಗುತ್ತೆ, ಕೊಡದೇ ಇದ್ರೆ ಏನಾಗುತ್ತೆ ಅನ್ನುವಂತ ಗಂಭೀರವಾದಂತ ಚಿಂತನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಡೆಸ್ತಾ ಇದೆ. ಇದರ ಎಲ್ಲಾ ಮೆಸೇಜ್ಗಳು ಈಗಾಗಲೇ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ಬಣಕ್ಕೂ ಬಂದಿದೆ. ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ತಮ್ಮದೇ ಆದಂತ ರಣತಂತ್ರಗಳನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಇದರ ಹೊರತಾಗಿಯೂ ಕೂಡ ಒಂದಷ್ಟು ಸ್ಪೆಕ್ಯುಲೇಷನ್ ನ್ಯೂಸ್ಗಳು ಕೂಡ ಹೊರಹೊಮ್ಮತಿರ್ತಕ್ಕಂಥದ್ದು. ನೀವು ಹೇಳಿದಾಗೆ ಬಿಜೆಪಿ ಕೂಡ ಇದರ ಒಂದು ಉಪಯೋಗವನ್ನ ಪಡಿಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಶಾಸಕರನ್ನ ಸೆಳೆಯುವಂತ ಪ್ರಯತ್ನಗಳು ಈಗಲೂ ಕೂಡ ಆರಂಭದಲ್ಲಿ ಇಟ್ಕೊಂಡಿದೆ. ಹೀಗಿದ್ದು ಕೂಡ ಸರ್ಕಾರವನ್ನ ಕಾಂಗ್ರೆಸ್ ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಒಂದು ಮೆಸೇಜ್ ಅನ್ನು ಕೊಡಬೇಕಿತ್ತು, ಅದನ್ನ ಇವತ್ತು ಮಾಡಿದ್ದಾರೆ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿರುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಸಿಎಂ ಆಗಿ ಯಾರು ಇರ್ತಾರೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವ್ರಿಗೆ ಅದ್ರ ಬಗ್ಗೆ ಪ್ರಶ್ನೆ ಇದ್ದೇ ಇದೆ. ನಾನು 2.5 ವರ್ಷದ ಮೇಲೆ ಚೇಂಜ್ ಆಗ್ತಾನೆ ಅಥವಾ 3.5 ವರ್ಷಕ್ಕೆ ಚೇಂಜ್ ಆಗ್ತಾನೆ ಅನ್ನೋ ಒಂದಷ್ಟು ಅನುಮಾನಗಳಿದಾವೆ. ಆ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಬಲವಾದಂತ ಬಲ ಇದ್ರೂ ಕೂಡ ಹಿಂದೆ ಇದ್ದಷ್ಟು ಬಲ ಈಗ ಇಲ್ಲ. ಆದ್ರಿಂದ ಒಂದಷ್ಟು ಚೇಂಜಸ್ ಗಳು ಆಗಬಹುದು ಅನ್ನುವಂತ ಚರ್ಚೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿರೋದ್ರಿಂದ ಯಾವಾಗ ಬದಲಾವಣೆ ಆಗುತ್ತೆ ಅನ್ನೋದಷ್ಟೇ ಸಮಯ ಬೇಕಾಗಿರ್ತಕ್ಕಂಥದ್ದು. ಒಂದಷ್ಟು ವಾತಾವರಣ ಕೂಡ ಕಾಂಗ್ರೆಸ್ ಪರವಾಗಿಲ್ಲದೆ ಇರೋ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಶಾಂತ ರೀತಿಯಾದಂತಹ ವರ್ತನೆಯನ್ನ ಮಾಡ್ತಾ ಇದೆ. ಇದರ ಮೆಸೇಜ್ ಕೂಡ ಎಲ್ಲರಿಗೂ ಸಿಕ್ಕಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸರ್ಕಾರ ಗಟ್ಟಿಯಾಗಿದೆ ಅನ್ನುವಂತ ಸಂದೇಶವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಜನರಿಗೆ ರವಾನಿಸ್ತಾ ಇದ್ದಾರೆ. ಹಾಗೆ ಸಂಪರ್ಕ